ಎಲ್ಲರಿಗೂ ನಮಸ್ಕಾರ. ಶೆಟ್ಟಿಸ್ ಕುಂದಾಪುರ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದ ಇವತ್ತು ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕರ್ಜಿಕಾಯಿ ಇಲ್ಲದೆ ವರಮಹಾಲಕ್ಷ್ಮಿ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ 35ರಿಂದ 40 ಕರ್ಜಿಕಾಯಿ ಮಾಡಿದ್ದೀನಿ. ಒಂದು ಕೂಡ ಹಾಳಾಗಿಲ್ಲ. ಹೀಗೆ ಪರ್ಫೆಕ್ಟ್ಲಿ ಸ್ವೀಟ್, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಏನೆಲ್ಲ ಬೇಕು ಅಂತ ನೋಡೋಣ. ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ 35ರಿಂದ 40 ಕರ್ಜಿಕಾಯಿ ಮಾಡ್ಬೋದು. ಫಸ್ಟ್ ಹಿಟ್ಟು ಕಲಸಿ ಇಟ್ಕೊಂಡು ಬಿಡೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಚಪಾತಿಗೆ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು. ನಿಮಗೆ ಯೆಲ್ಲೋ ಕಲರ್ ಬೇಕು ಅಂತ ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ನಾನು ಆ್ಯಡ್ ಮಾಡಿಲ್ಲ. ಹೀಗೆ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳಿ. ಗಟ್ಟಿನೂ ಅಲ್ಲ, ಸಾಫ್ಟೂ ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಹೀಗೆ 20 to 30 ಮಿನಿಟ್ಸ್ ಆದರೂ ಹೀಗೆ ಬಿಡಬೇಕು. 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ. 1 ಕಪ್ ಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಸೇಮ್ ಸೈಜ್ ಕಪ್ಪಲ್ಲಿ ತೊಗೋಬೇಕು. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನ ಇದೇ ಥರ ಮಾಡಿ ಇಟ್ಕೊಳ್ಳಿ. ಆಗಿಲ್ಲ ಅಂತಂದರೆ ಜಾಗರಿ ಪೌಡ್ರ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಬೆಲ್ಲ ಒಂದು 2 ಸ್ಪೂನ್ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ 1 ಬೌಲ್ ಫುಲ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದರಲ್ಲಿ 3/4 ಕಪ್ ಆಗೋಷ್ಟು ಹುರ್ಗಡ್ಲೆನ ಈ ಥರ ಗ್ರೈಂಡ್ ಮಾಡ್ಕೊಂಬಿಡಿ. ಇನ್ನು ಉಳಿದಿರೋದನ್ನ ಸ್ವಲ್ಪ ಮಾತ್ರ ಗ್ರೈಂಡ್ ಮಾಡ್ತಾಯಿದ್ದೀನಿ ಈ ಥರ. ಇವಾಗ ಎರಡನ್ನೂ ಒಂದೇ ಕಪ್ಪಿಗೆ ಹಾಕ್ಕೊತಾ ಇದ್ದೀನಿ. 3 ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಜಿಕಾಯಿ ಮಾಲ್ಟ್ ಇಷ್ಟಿದ್ರೆ ಸಾಕು. ಇದನ್ನ ನಾವು ದೇವರಿಗೆ ಮಾಡ್ತಾ ಇರೋದ್ರಿಂದ ಟೇಸ್ಟ್ ನೋಡೋ ಆಗಿಲ್ಲ. ಸೊ ಇವಾಗ ನಾನು ತೊಗೊಂಡಿರೋ ಕ್ವಾಂಟಿಟಿ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ 1 ಬೌಲಿಗೆ 3 ಟೇಬಲ್ ಸ್ಪೂನ್ ಹುರಿದು ಇಟ್ಕೊಂಡಿರೋ ಬಿಳಿ ಎಳ್ಳು, 1 ಕಪ್ ಗ್ರೈಂಡ್ ಮಾಡಿರೋ ಹುರ್ಗಡ್ಲೆ, 1 ಕಪ್ ಕಾಯಿ, 3 ಏಲಕ್ಕಿ, 1 ಕಪ್ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸ್ವೀಟಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದರೆ ಸ್ಟಫಿಂಗ್ಸ್ ರೆಡಿ ಆಯಿತು. ಇವಾಗ ನಾನು ಹೇಳಿರೋ ಕ್ವಾಂಟಿಟಿಯಲ್ಲೇ ಎಲ್ಲ ತೊಗೊಂಡ್ರೆ ಸ್ಟಫಿಂಗ್ಸ್ ಹಿಟ್ಟು ಎರಡೂ ಉಳಿಯಲ್ಲ, ಎರಡೂ ಅಲ್ಲಿಗಲ್ಲಿ ಕರೆಕ್ಟಾಗಿ ಆಗುತ್ತೆ. ಹಿಟ್ಟು ಕಲಸಿ 30 ಮಿನಿಟ್ಸ್ ಆಗಿದೆ. ಸ್ಟಫಿಂಗ್ಸ್ ಕೂಡ ರೆಡಿ ಆಗಿದೆ. ಇವಾಗ ಹಿಟ್ಟಲ್ಲಿ ಸಣ್ಣ ಉಂಡೆ ಮಾಡಿ ಅದನ್ನ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಈ ಥರ ಶೇಪ್ ಬರೋ ತನಕ ಮಾಡಬೇಕು. ಸೈಜ್ ನೋಡ್ಕೊಳ್ಳಿ, ಪೂರಿ ಥರ ಬರಬೇಕು. ಮೋಲ್ಡ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ. ಆಮೇಲೆ ಮೋಲ್ಡ್ ಮೇಲೆ ಇದನ್ನ ಇಟ್ಟು ಹೂರಣ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ಹೂರಣ ಹಾಕ್ಕೊತಾ ಇದ್ದೀನಿ. ಫುಲ್ ಆಗೋಷ್ಟು ಹಾಕ್ಕೊಂಬೇಡಿ, ಫ್ರೈ ಮಾಡುವಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹೂರಣ ಹಾಕಿ ಮೋಲ್ಡನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಏನಿದೆ ಅದೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಲ ಲೈಟಾಗಿ ಮೋಲ್ಡನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಮೋಲ್ಡ್ ನಿಧಾನಕ್ಕೆ ಓಪನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಫಸ್ಟಿಗೆ ಸರಿಯಾಗಿ ಬಂದಿಲ್ಲ ಅಂದ್ರೂ 2-3 ಟೈಮ್ಸ್ ಕರ್ಜಿಕಾಯಿ ಮಾಡಿದ ಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಫ್ರೆಶ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಕರ್ಜಿಕಾಯಿ ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಬೇಕು. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಕರ್ಜಿಕಾಯಿ ಸರಿಯಾಗಿ ಬಂದಿಲ್ಲ, ಓಪನ್ ಆಗ್ಬೋದು ಅನ್ನೋ ಹಾಗಿದೆ ಅಂತಂದರೆ ಅದನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಅದು ಹೂರಣ ಎಲ್ಲ ಓಪನ್ ಆಗಿ ಎಣ್ಣೆಗೆಲ್ಲ ಬೀಳುತ್ತೆ. ಆವಾಗ ಮತ್ತೆ ನೆಕ್ಸ್ಟ್ ಏನು ಕರ್ಜಿಕಾಯಿ ಹಾಕ್ತೀವಿ ಅವೆಲ್ಲ ಕಪ್ಪಾಗಿರುತ್ತೆ. ಕಟ್ಟಿರೋದೆಲ್ಲ ಅದ್ರ ಮೇಲ್ಗಡೆ ಬರುತ್ತೆ. ಸೊ ಅದು ಚೆನ್ನಾಗಾಗಲ್ಲ. ಸೊ ಫ್ರೆಶ್ ಆಗಿರೋ ಎಣ್ಣೆ ತೊಗೊಳ್ಳಿ. ಮತ್ತು ಯಾವುದು ಓಪನ್ ಆಗುತ್ತೆ ಅನಿಸುತ್ತೆ ಅದನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಆರಾಮಾಗಿ 1 ವಾರ ಸ್ಟೋರ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.